ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿ ನಮ್ಮ ಸಹಾಯವಾಣಿದು ಒಂದು ಯೂನಿಟ್ ನ ಪ್ರಾರಂಭ ಮಾಡಿದ್ದೀವಿ. ಅದು 24 ಗಂಟೆ ಪ್ರಕ್ರಿಯೆ ಇರುತ್ತೆ. ಸೊ ನೀವು ಕಾಲ್ ಮಾಡಿದ್ರೆ ತುರ್ತಾಗಿ ಬಂದು ಮಗುನ ಕರ್ಕೊಂಡು ಸೇಫ್ ಮಾಡ್ತಾರೆ. ಇದು ಒಂದು ರೀತಿ. ಇನ್ನೊಂದು ರೀತಿ ಮಕ್ಕಳನ್ನ ಟ್ರಾಫಿಕ್ ಮಾಡೋದು ಅಂದ್ರೆ ಕದ್ದಿ ಬೇರೆ ಕಡೆ ಸಾಗಾಣಿಕೆ ಮಾಡೋದು. ರೈಲ್ಗಳಲ್ಲಿ ಸುಮಾರು ಸತಿ ಆ ಥರ ಆಗತ್ತೆ. ಅದನ್ನ ನಾವು ಒಬ್ಬ ರೈಲ್ವೆ ಪೊಲೀಸ್ ಆಗಿರ್ಬೋದು ಅಥವಾ ಒಂದು ಸಾರ್ವಜನಿಕ ಅಂಡ್ ಎಸ್ಪೆಷಲಿ ಕೂಲಿ ನೀವೆಲ್ಲ ಇದಿರಲ್ಲ, ನಿಮಗೆ ತುಂಬಾ ಗಮನಕ್ಕೆ ಬರುತ್ತೆ. ನಿಮ್ ಗಮನಕ್ಕೆ ಬರುತ್ತೆ, ಬಟ್ ಏನ್ ಮಾಡೋದು ಅಂತ ನಿಮಗೆ ಗೊತ್ತಿರಲ್ಲ. ಸಿಂಪಲ್ ಆಗಿ 1098ಗೆ ಕರೆ ಮಾಡಿ. ಒಂದು ಮಗು ಮಲ್ಗಿದೆ ಅಂತ ಅನ್ಸುತ್ತೆ, ಅವರು ಹಿಡ್ಕೊಂಡಿರೋರು ತಂದೆ ತಾಯಿ ಇಲ್ದಲೇ ಇರ್ಬೋದು ಅಂತ ಅನ್ಸ್ಬೋದು ನಿಮ್ಗೆ. ಅಥವಾ ಸಾಕಷ್ಟು ಮಕ್ಕಳನ್ನ ಒಂದೇ ಕಡೆ ಕರ್ಕೊಂಡ್ ಬರ್ತಾ ಇರ್ತಾರೆ ಟ್ರೈನಲ್ಲಿ, ಅದೇನೋ ಸ್ವಲ್ಪ ಅನುಮಾನಾಸ್ಪದ ಇರುತ್ತೆ. ನೀವು ಹೆದರ್ಕೊಳೋದು ಬೇಕಿಲ್ಲ. 1098ಗೆ ಕರೆ ಮಾಡಿ, ನಿಮ್ಮ ಹೆಸರು ಹೇಳೋದು ಬೇಕಿಲ್ಲ. ಇಂಥ ಪ್ಲಾಟ್ಫಾರ್ಮ್, ಇಂಥ ಟ್ರೈನ್ ನಂಬರ್ ಅಲ್ಲಿ, ಇಂಥ ಬೋಗಿಯಲ್ಲಿ ಒಂದು ಮಗು ಅನ್ಅಟೆಂಡೆಡ್ ಆಗಿ ಅಥವಾ ಸೇಫ್ ಆಗಿ ಇಲ್ಲ, ನೀವು ಬಂದು ಅಟೆಂಡ್ ಮಾಡಿ. ಇಷ್ಟು ಹೇಳಿದ್ರೆ ನಮ್ಮ ಸಹಾಯವಾಣಿಯವರು ಇಲ್ಲೇ ಇರ್ತಾರೆ, 24 ಗಂಟೆ ಬಂದು ಅಟೆಂಡ್ ಮಾಡ್ತಾರೆ. ಸೊ ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ, ಒಂದು ಮಗು ಮಿಸ್ ಆದ್ರೆ 24 ಗಂಟೆ ಒಳಗೆ ನಾವು ಆ ಮಗುನ ಟ್ರೇಸ್ ಮಾಡ್ಲಿದ್ರೆ ಅದಾದ್ಮೇಲೆ 90% ನಮ್ಗೆ ಟ್ರೇಸ್ ಮಾಡಕ್ ಆಗಲ್ಲ. ನಾವ್ ಏನೇ ಟ್ರೇಸ್ ಮಾಡಿದ್ರು 24 ಗಂಟೆ ಒಳಗೆ ಮಗುನ ಟ್ರೇಸ್ ಮಾಡಬೇಕು. ಅದಕ್ಕೆ ನಾವು ತುರ್ತು ಸಹಾಯವಾಣಿನ ರೈಲ್ವೆ ಸ್ಟೇಷನ್ ಅಲ್ಲಿ ಇಟ್ಟಿದೀವಿ. ಈವನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸಹ ಸ್ಟಾರ್ಟ್ ಮಾಡ್ತಾ ಇದೀವಿ. ಪೋರ್ಟ್ಸ್ ಅಲ್ಲೂ ಸ್ಟಾರ್ಟ್ ಮಾಡ್ತೀವಿ. ಶಿಪ್ ಯಾರ್ಡ್ಸ್, ಪೋರ್ಟ್ಸ್ ಅಲ್ಲೂ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲ ಸಾರ್ವಜನಿಕರಿಗೆ ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರೋದು ಏನಕ್ಕೆ ಅಂದ್ರೆ, ನಿಮಗೆ ಗೊತ್ತಿರಲಿ. ಸಾರ್ವಜನಿಕರಿಗೆ ಗೊತ್ತಿದ್ರೆ 1098 ಅಥವಾ 1098 ಆಗಿಲ್ಲ ಅಂದ್ರೆ 112 ಪೊಲೀಸ್ ಸಹಾಯವಾಣಿ, ಅದಕ್ಕೂ ಕರೆ ಮಾಡ್ಬೋದು. ಅದಕ್ಕೆ ಕರೆ ಮಾಡಿದ್ರು ಸಹ ನಮಗೆ ಅದು ಬರುತ್ತೆ. ನಮಗೆ ಅದು ಲಿಂಕ್ ಆಗುತ್ತೆ. ಸಾರ್ವಜನಿಕರು ಹೆದರ್ಬೇಕಿಲ್ಲ, ಇದೇನೋ ಒಂದು ದೊಡ್ಡ ಮಾಫಿಯಾ ಇದೆ, ನಾನು ಫೋನ್ ಮಾಡಿಬಿಟ್ರೆ ನನ್ನನ್ನು ಬಂದು ಟ್ರ್ಯಾಕ್ ಮಾಡ್ತಾರೆ, ಆ ಥರ ಏನೂ ಇಲ್ಲ. ನಿಮ್ಮ ಹೆಸರು